ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗರ್ಭಾವಸ್ಥೆಯಲ್ಲಿ ಮಜ್ಜಿಗೆಯನ್ನು ಸೇವಿಸುವುದು ಸುರಕ್ಷಿತವೇ? ಎಷ್ಟು ಸೇಫ್ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ ಪ್ರೆಸ್ ಮಾಡಿ, ಬೆಲ್ ಐಕಾನ್. ಇದರಿಂದ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಬೇಗ ಬರುತ್ತೆ. ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಓಕೆ ಫ್ರೆಂಡ್ಸ್, ಮಜ್ಜಿಗೆಯನ್ನು ಅಂದರೆ ಹಾಲಿನಿಂದ ತಯಾರಿಸಿರ್ತಾರೆ. ಗರ್ಭಾವಸ್ಥೆಯಲ್ಲಿ ಮಜ್ಜಿಗೆ ಕುಡಿಯೋದ್ರಿಂದ ಎಷ್ಟು ಸೇಫ್ ಆಗಿರುತ್ತೆ ಗರ್ಭಿಣಿ ಮಹಿಳೆ ಅಂತ ಹೇಳಿಬಿಟ್ಟು ಈ ವಿಡಿಯೋ. ರಾತ್ರಿಯಲ್ಲಿ ಮಜ್ಜಿಗೆ ಕುಡಿಬಾರ್ದು ಅಂತ ಹೇಳಿಬಿಟ್ಟು ಕೆಲವರು ಸಜೆಷನ್ ಕೊಡ್ತಾರೆ. ಏಕೆ ಅಂದರೆ ನಿಮ್ಮ ನಿದ್ರೆಯ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗೋದು, ಟಾಯ್ಲೆಟ್ಗೆ ಹೋಗೋಂಗಾಗೋದು ಮಧ್ಯೆ ಮಧ್ಯೆ. ಹಾಗಾಗಿ ಎದ್ದು ಓಡಾಡೋದು ಇದು ತುಂಬ ಅಪಾಯ ಅನಿಸುತ್ತೆ. ಮತ್ತು ಶ್ವಾಸಕೋಶದ ಸಮಸ್ಯೆ ಮತ್ತು ದೀರ್ಘಕಾಲದ ಕೆಮ್ಮನ್ನು ಉಂಟು ಮಾಡೋ ಚಾನ್ಸಸ್ ಇರುತ್ತೆ ಈ ಮಜ್ಜಿಗೆ ಕುಡಿಯೋದ್ರಿಂದ ನೈಟ್ ಹೊತ್ತು. ಇದು ಅಂದರೆ ನೀವು ಬೆಳಗ್ಗೆ ಹಗಲೊತ್ತು ಉಪಹಾರ ಅಂದರೆ ಊಟ ಮಾಡಬೇಕಾದ್ರೆ, ಇಲ್ಲಾಂದರೆ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಮಜ್ಜಿಗೆನ ಸೇವಿಸ್ಬೋದು. ಇದು ಯಾಕಂದರೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಮತ್ತು ಏನಾದರೂ ನಿಮಗೆ ಅಲರ್ಜಿ ಮತ್ತು ಏನಾದರೂ ಲ್ಯಾಕ್ಟೋಸ್ ಅಸಹಿಷ್ಣುತೆ ಆ ಥರ ಏನಾದರೂ ಇದ್ದರೆ ಮಜ್ಜಿಗೆಯಿಂದ ದೂರ ಇರಿ. ಸ್ವಲ್ಪ ಏನಾದರೂ ನಿಮಗೆ ಹಾಲಿನ ಐಟಮ್ಸ್ ಎಲ್ಲ ತಿಂತಾ ಇದ್ದೀರಾ, ನಿಮಗೆ ಸ್ವಲ್ಪ ಅಲರ್ಜಿ ಟೈಪ್ ಎಲ್ಲ ಆಗ್ತಾಯಿದೆ ಅಂತ ಹೇಳಿದ್ರೆ ಮಜ್ಜಿಗೆನ ಕುಡಿಯೋದಕ್ಕೆ ಹೋಗಬೇಡಿ. ಇದು ಪ್ರತಿಕ್ರಿಯೆಯನ್ನು ಕೂಡ ಉಂಟು ಮಾಡಬಹುದು. ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಮಜ್ಜಿಗೆ ಸೇವಿಸೋ ಮೊದಲು ನೀವು ಡಾಕ್ಟರ್ನ ಸಜೆಷನ್ ತಗೊಳೋದು ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ ಅಂದ್ಕೊತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡದಿದ್ದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.